ಏಜೆನ್ಸಿಗಳೇ ಕಾರಣ ಎಂದು ಆಕ್ರೋಶ. ಡಿ ಗ್ರೂಪ್ ನೌಕರರ ಮೇಲೆ ಏಜೆನ್ಸಿಯವರಿಂದ ದಬ್ಬಾಳಿಕೆ. ಏಜೆನ್ಸಿಗಳಿಂದ ಮುಕ್ತಿ ಕೊಡಿಸುವಂತೆ ಡಿಎಸ್ಕೆ ಮನವಿ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ದಿನದಿಂದ ದಿನಕ್ಕೆ ಅವ್ಯವಸ್ಥೆ ಅಗಾರದ ಜೊತೆಗೆ ಏಜೆನ್ಸಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಗೆ ಏಜೆನ್ಸಿಗಳು ಕೂಡ ಒಂದು ರೀತಿಯ ಕಾರಣವಾಗಿತ್ತು. ಕಸದ ನಿರ್ವಹಣೆಯಲ್ಲಿಯೂ ಏಜೆನ್ಸಿಗಳು ನಿರ್ಲಕ್ಷ್ಯ ತೋರಿದವು. ಇದರಿಂದ ಆಸ್ಪತ್ರೆ ಅಸ್ವಚ್ಛತೆಯಿಂದ ಕೂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿನ ಎಲ್ಲ ವ್ಯವಸ್ಥೆಯನ್ನ ಸರಿಪಡಿಸ್ತೀವಿ ಅಂತ ಹೇಳೋ ಡಿಎಸ್ ಸರ್ ಈವರೆಗೂ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಏಜೆನ್ಸಿಗಳ ಕಾಟದಿಂದ ಬೇಸತ್ತ ಡಿ ಗ್ರೂಪ್ ನೌಕರರು ಇಂದು ಡಿಎಸ್ಗೆ ಮನವಿ ಪತ್ರವನ್ನ ಸಲ್ಲಿಸಿ ಆಸ್ಪತ್ರೆಯಲ್ಲಿನ ವ್ಯವಸ್ಥೆ ಸರಿಪಡಿಸುವಂತೆ ಹಾಗೂ ಜಿಲ್ಲಾಧಿಕಾರಿ ಅಡಿಯಲ್ಲಿ ಡಿ ಗ್ರೂಪ್ ನೌಕರರಿಗೆ ಸಂಬಳ ಸಿಗಬೇಕೆಂದು ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಶ್ರೀ ಏಜೆನ್ಸಿ ಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದು ಡಿ ಗ್ರೂಪ್ ನೌಕರರನ್ನ ಕಡೆಗಣಿಸಿದೆ. ಸೂಕ್ತ ಸಮಯಕ್ಕೆ ಸಂಬಳ ನೀಡದೆ ದಬ್ಬಾಳಿಕೆ ನಡೆಸುತ್ತಿದ್ದಾವೆ. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಏಜೆನ್ಸಿ ಹಾವಳಿ ನಿಲ್ಲಿಸಬೇಕು. ಗ್ರೂಪ್ ಡಿ ನೌಕರರಿಗೆ ಜಿಲ್ಲಾಧಿಕಾರಿ ಅವರ ಅಡಿಯಲ್ಲಿ ಸಂಬಳ ನೀಡುವಂತೆ ಆಗ್ರಹಿಸಿ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಜಿಲ್ಲಾಸ್ಪತ್ರೆಯ ಡಿ ಗ್ರೂಪ್ ನೌಕರರ ವತಿಯಿಂದ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೆ ಮನವಿಯನ್ನ ಸಲ್ಲಿಸಿದರು. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಶ್ರೀ ಏಜೆನ್ಸಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದು ಈ ಏಜೆನ್ಸಿ ಅವಧಿ ಫೆಬ್ರವರಿ 28ರಂದು ಮುಕ್ತಾಯವಾಗಿದೆ. ಆದರೆ ಡಿ ಗ್ರೂಪ್ ನೌಕರರಿಗೆ ಕೊಡಬೇಕಾದ ಸಂಬಳವನ್ನ ಕೊಡದೆ ಸತಾಯಿಸ್ತಾ ಇದೆ. ಕಷ್ಟ ಕಾಲದಲ್ಲಿ ಶ್ರೀ ಏಜೆನ್ಸಿ ನೌಕರರಿಗೆ ಯಾವುದೇ ಸಹಾಯ ಮಾಡಿಲ್ಲ. ಅಲ್ಲದೆ ಈ ಏಜೆನ್ಸಿಯಿಂದ ನಮಗೆ ಯಾವುದೇ ಒಳಿತಾಗಿಲ್ಲ ಎಂದು ಡಿ ಗ್ರೂಪ್ ನೌಕರರು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಇನ್ನು ಮುಂದೆ ಡಿ ಗ್ರೂಪ್ ನೌಕರರ ಆಡಳಿತವನ್ನ ಯಾವುದೇ ಏಜೆನ್ಸಿಗೆ ಕೊಡದೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಅವರಿಂದಲೇ ನೇರವಾಗಿ ನಿಮಗೆ ಸಂಬಳ ಬರುವಂತೆ ಮಾಡಬೇಕೆಂದು ಡಿಎಸ್ಗೆ ಡಿ ಗ್ರೂಪ್ ನೌಕರರು ಮನವಿಯನ್ನ ಮಾಡಿಕೊಂಡ್ರು. 4 ತಿಂಗಳು ಹಿಂದೆ ಹಿಂಗೆ ಹುಷಾರ್ ತಪ್ಪಿ ಮಲ್ಕೊಂಡಿದ್ದೆ. ವಾರ್ಡಲ್ಲಿ ಯಾರು ಬಂದು ನೋಡಿರಲಿಲ್ಲ. ನನ್ನ ಜೊತೆ ಸ್ನೇಹಿತರೆ ಬಂದು ನೋಡಲಿಲ್ಲ ಅಂದರೆ ಅವತ್ತು ರಾತ್ರಿ ನಾನು ಉಳಿತಾನಿಲ್ಲ. ಆ ಮಟ್ಟಿಗೆ ಬಂದಿದ್ದೆ. ಫುಲ್ಲು ಸ್ವಾಧೀನ ಇರಲಿಲ್ಲ. ಫುಲ್ ಮೈಯೆಲ್ಲ ತಣ್ಣಗಾಗ್ಬಿಟ್ಟಿತ್ತು. ಫುಲ್ಲು ಡೆಡ್ ಬಾಡಿ ಅಂದ್ಕೊಂಡು ಅದು ಹೇಳಿದ್ರು ತಪ್ಪಾಗೋದಿಲ್ಲ. ಇವರೆಲ್ಲ ನನ್ನ ಜೊತೆ ಸಹಪಾಠಿಗಳು ಬಂದು ನೋಡಿ ಹಾಸ್ಪಿಟಲ್ ಸೇರಿಸಲ್ಲ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಅವಶ್ಯಕತೆ ಇರ್ತಿರ್ಲಿಲ್ಲ. ಹಿಂಗಾಗೈತೆ ಅಂತ ಗೊತ್ತಾಗಿ ಎಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಹೋಗಿ ಏಜೆನ್ಸಿಗೆ ಹತ್ರ ಹೇಳಿದ್ರು ಸಹ ಬಂದು ಒಂದು ಹೇಗಿದೆಯಮ್ಮ ಒಂದು ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಸಹ ನಾನು ವಿಚಾರಿಸಿಲ್ಲ ಹೆಂಗಿದೆಯಾ ಏನು ಅಂತ. ಎಲ್ಲ ಡಿ ಎಸ್ ಆರ್ಗಳು ಇವರು ಫ್ರೆಂಡ್ಸ್ಗಳಿಲ್ಲ ಅಂದ್ರೆ ಇವತ್ತು ನಾನು ಇರ್ತಾನೆ ಇಲ್ಲ ಅಂತ ಹೇಳೋಕ್ಕೆ ತಪ್ಪಾಗಲ್ಲ. ಇವ್ರನ್ನ ಯಾವತ್ತಿರೋ ತೀರ್ಸೋಕ್ಕೂ ಆಗಲ್ಲ ನಾನು. ಮತ್ತು ಕೆಲಸ ಮಾಡ್ಕೊಂಡು ಹೋಗ್ತಿರ್ಲಿ, 1 ತಿಂಗಳು ರೆಸ್ಟ್ ತಗೊಂಡು ಸ್ಯಾಲ್ರಿ ಹಾಕ್ಕೊಡ್ತೀನಿ ಅಂತ ಹೇಳಿದರು. 1 ತಿಂಗಳು ರಜಾ ಹಾಕಿ ಮನೇಲಿ ಕೂಡ ರೆಸ್ಟ್ ಮಾಡಿ ಬಂದಿದ್ದೀನಿ. ಮತ್ತು ಅದ್ರ ಸ್ಯಾಲ್ರಿ ಕೂಡ ಹಾಕ್ಕೊಟ್ಟಿಲ್ಲ. ಮತ್ತು ಇವಾಗ ಫೋನ್ ಮಾಡಿದರೆ ಸ್ಯಾಲ್ರಿ ಕೆಡಕ್ಕೆ ಫೋನ್ ಪಿಕ್ ಮಾಡಲ್ಲ. ಆಫೀಸ್ ತಗೋರೆ ಆಫೀಸ್ ತಗೋರು ಸಿಗೋದಿಲ್ಲ. ಏನು ಕಷ್ಟ ಸುಖ ಯಾರ್ದು ಏನು ಕೇಳ್ತಾರೆ. ಈಗ ಇನ್ನೂ 2 ತಿಂಗಳು ಬ್ಯಾಲೆನ್ಸ್ ಸ್ಯಾಲ್ರಿ ಕೂಡ ಬರಬೇಕು, ಅದು ಇನ್ನೂ ಕೊಟ್ಟಿಲ್ಲ ನಮಗೆ. ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, ಮಗನ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಈಗ ಸಾಯೋ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಇದು ಸಂಬಳ ನೆಚ್ಕೊಂಡು ಜೀವನ ಅಂತೂ ಮಾಡೋಕ್ಕಾಗ್ತಿಲ್ಲ. ಈಗ ಅದು ಸಂಬಳ ಬರಲಿಲ್ಲ ಅಂದರೆ ಸಾಯೋದು ಒಂದೇ ದಿಕ್ಕು ಅನ್ನೋದು ಹೇಳಬಲ್ಲೆ ಸರ್. ನಾನು ಶ್ರೀ ಏಜೆನ್ಸಿಲಿ ಕೆಲಸ ಮಾಡ್ತಾ ಇರೋದು ಸರ್. ಇಲ್ಲಿ ಸುಮಾರು ಒಂದು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಏಜೆನ್ಸಿಯಿಂದ ತುಂಬ ನೊಂದಿದ್ದೀವಿ ಸರ್. ನಾವು ಕೋವಿಡಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಆವಾಗ ನಮಗೆ ಬರೀ 8,000 ಸಂಬಳ ಇತ್ತು. ಇವಾಗ ಡಿ ಎಸ್ ಬಂದ ಮೇಲೆ ನಮಗೊಂದು 11,000 ಸಂಬಳ ಆಗಿದೆ. ಮತ್ತು ಕೋವಿಡಲ್ಲಿ ತುಂಬ ಮಕ್ಳುಗಳನ್ನ ಬಿಟ್ಟು ಬಂದು ವರ್ಷಾನುಗಟ್ಟಲೆ ಕೆಲಸ ಮಾಡಿದ್ದೀವಿ. ವರ್ಷಗಟ್ಟಲೆ ಆದರೂ ನಾವು ಮಕ್ಳುಗಳು ನೋಡೋಕೆ ಹೋಗಿರಲಿಲ್ಲ. ಇವಾಗ ನಮಗೆ ಏಜೆನ್ಸಿಗಳು ಬೇಡ. ಯಾಕೆಂದರೆ ನಮ್ಗೆ ಕಷ್ಟ ಸುಖಕ್ಕಾಗಲ್ಲ ಸರ್. ಅವರು ಆಗ್ತೀವಿ ಅಂತ ಭರವಸೆ ಕೊಡ್ತಾರೆ ಅಷ್ಟೇ. ಯಾವುದೇ ರೀತಿ ಕಷ್ಟಕ್ಕಂತೂ ಆಗಲ್ಲ ಅವರು. ಇಲ್ಲಿ ನಮ್ಮ ಡಿ ಗ್ರೂಪ್ ನೌಕರರು ಒಬ್ಬರು ತಾಯಿ ಡೆತ್ ಆಗಿದ್ದರು. ಆವಾಗ ನಮಗೆ ಪೇಮೆಂಟ್ಗಳಾಗಿರಲಿಲ್ಲ. 2 ತಿಂಗಳು 3 ತಿಂಗಳಾದರೂ ಪೇಮೆಂಟ್ ಆಗಿರಲಿಲ್ಲ. ಸರ್ ನಮ್ಮ ಸಂಬಳ ನಮಗೆ ಕೊಡಿ ಅಂತ ಕೇಳಿದ್ದಕ್ಕೇ ಫೋನ್ಪೇ ನಂಬರ್ ಕಳಿಸಿ ಮಾಡ್ತೀವಿ ಅಂತ ಹೇಳಿದರು. ಕಳಿಸಿಲ್ಲ, ಮಾಡಿಲ್ಲ. ಮತ್ತು ಇಲ್ಲಿ ನಮ್ಮವರೊಬ್ಬರು ಅವಳಿಗೆ ಹುಷಾರಿಲ್ಲ. ನಮ್ಮ ಗ್ರೂಪ್ ಟಿ ಇಲ್ಲಿ ಕೆಲಸ ಮಾಡ್ತಾರೋ ನೌಕರಿಗೆ ಹುಷಾರಿರಲಿಲ್ಲ. ಅವಳಿಗೆ ಕೇಳಿದ್ದಕ್ಕೆ ಮಾಡ್ತೀವಿ ಬರಪ್ಪ ಮುಂದೆ ಬಾ ಎಲ್ಪ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಯಾವುದೇ ಕಾರಣಕ್ಕೂ ಒಂದು ಏಜೆನ್ಸಿಯವರು ಮುಂದೆ ಬಂದು ಅವಳನ್ನ ನೋಡಲಿಲ್ಲ. ಇಲ್ಲಿ ಇರೋರೆಲ್ಲರೂ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಹಾಕಿ ಅವಳನ್ನ ಹಾಸ್ಪಿಟ್ಲಿಗೆ ಕಳಿಸಿ ನೋಡಿಕೊಂಡು ಎಲ್ಲರೂ ನೋಡ್ಕೊಂಡಿದ್ದೀವಿ ನಾವು. ನನ್ನ ಮಗಳಿಗೇ ಹುಷಾರಿರಲಿಲ್ಲ. ನನ್ನ ಮಗಳಿಗೂ ಆಪ್ರೇಷನ್ ಆಗಿತ್ತು. ಅವತ್ತೂ ಬಂದು ಕೇಳಿದ್ದೀನಿ, ಸರ್ 2 ತಿಂಗಳಿಂದ ಸಂಬಳ ಆಗಿಲ್ಲ, ನನ್ನ ಮಗಳಿಗೆ ಆಪ್ರೇಷನ್ ಮಾಡಿಸ್ಬೇಕು ಸರ್ ಅಂದಿದ್ದಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ಹೊರತು ಬರೀ ಆಶ್ವಾಸನೆ ಕೊಡ್ತಾರೆ, ಬರ್ತೀವಮ್ಮ ನೋಡ್ತೀವಮ್ಮ ಅಂತ. ಯಾವುದೇ ಕಾರಣಕ್ಕೂ ಬಂದು ನೋಡಿಲ್ಲ ನಮ್ಮನ್ನ. ಈ ವೇಳೆ ಮಾತನಾಡಿದ ಡಿ ಗ್ರೂಪ್ ನೌಕರರಿಬ್ಬರು ಶ್ರೀ ಏಜೆನ್ಸಿಯವರಿಂದ ನಮಗೆ ಯಾವುದೇ ಸಹಾಯವಾಗಿಲ್ಲ. ಆರೋಗ್ಯ ಸಮಸ್ಯೆಯಾಗಿ ಕಾಲ್ ಮಾಡಿ ಸಂಬಳ ಕೊಡುವಂತೆ ಕೇಳ್ಕೊಂಡ್ರೆ ಫೋನ್ ಪೇ ನಂಬರ್ ಕಳಿಸಿ ಎಂದು ಹೇಳಿ ಸುಮ್ಮನಾದ್ರೂ ಅಷ್ಟೇ. ನಮಗೆ ಸಂಬಳನೂ ಕೊಡ್ಲಿಲ್ಲ, ಸಹಾಯನೂ ಮಾಡಲಿಲ್ಲ. ಕಷ್ಟಕ್ಕೆ ಸ್ಪಂದಿಸದ ಏಜೆನ್ಸಿಗಳು ನಮಗೆ ಬೇಡ.
ನಮಗೆ ಏಜೆನ್ಸಿಗಳಿಂದ ಮುಕ್ತಿ ಕೊಡಿಸಿ ಎಂದು ಕೇಳಿಕೊಂಡಿದ್ದಾರೆ. ಅದೇನೇ ಆಗಲಿ, ಜಿಲ್ಲಾಸ್ಪತ್ರೆಯ ಏಜೆನ್ಸಿಗಳಿಂದ ರೋಗಿಗಳಿಗೆ ಮಾತ್ರವಲ್ಲದೆ ಡಿ ಗ್ರೂಪ್ ನೌಕರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದು, ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ ಸರಿ ಹೋಗಬೇಕಾದ್ರೆ ಏಜೆನ್ಸಿಗಳನ್ನ ಕಿತ್ತಾಕಬೇಕಾಗಿದೆ. ಈ ಬಗ್ಗೆ ಜಿಲ್ಲಾಸ್ಪತ್ರೆ ಡಿಎಸ್ ವೈದ್ಯಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ಜಿಲ್ಲಾಸ್ಪತ್ರೆಯ ವ್ಯವಸ್ಥೆಯನ್ನ ಡಿಎಸ್ ಸರಿಪಡಿಸ್ತಾರಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.